ಹಲೋ ಹಾಯ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಹ ಇನ್ನ ಚಾನೆಲ್ಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ ಹಾಗೂ ಮುದ್ದು ಮಕ್ಕಳೇ ಹಾಗೂ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ತಮಗೆ ಈಗಾಗಲೇ ಗೊತ್ತಿರತಕ್ಕಂಥ ಇಂಗ್ಲೀಷ್ ಆಲ್ಫಾಬೆಟ್ಟನ್ನು ಬಳಸ್ಕೊಂಡು ಆ ಇಂಗ್ಲೀಷ್ ಆಲ್ಫಾಬೆಟ್ನ ಫಸ್ಟ್ ಸೌಂಡಿಂದ ವರ್ಡನ್ನು ರಚನೆ ಮಾಡಿ ಆ ವರ್ಡಿಂದ ಒಂದು ಸೆಂಟೆನ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವ ಮಕ್ಕಳೇ? ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ತಾವೇನಾದರೂ ಇಲ್ಲಿಯವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದೇ ರೀತಿಯ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ, ಹಾಗೂ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ತಿಳಿಸ್ತಾ, ಹಾಗೂ ನಿಮಗೆ ಇದೇ ರೀತಿಯ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಬಳಗಕ್ಕೂ ಶೇರ್ ಮಾಡಿ ಅಂತ ತಿಳಿಸ್ತಾ, ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಈಗ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ನೋಡಿ ಮಕ್ಕಳೇ, ನಿಮಗೆಲ್ಲ ಆಲ್ಫಾಬೆಟ್ ಬರುತ್ತೆ, ನಿಮಗೆಲ್ಲ ಇಂಗ್ಲೀಷ್ ಆಲ್ಫಾಬೆಟ್ ಓದಲು ಬರೆಯಲು ಬರ್ತಾ ಇದೆ. ನಾನು ಈಗ ಆ ಓದುವುದನ್ನು ಮತ್ತು ಬರೆಯುವುದನ್ನು ಹೇಗೆ ಮಾಡಿಕೊಡ್ತಾ ಇದ್ದೀನಪ್ಪ ಅಂತಂದರೆ, ಫಸ್ಟ್ ಲೆಟರ್, ವರ್ಡ್, ಸೆಂಟೆನ್ಸನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಸೆಂಟೆನ್ಸ್ ಫಾರ್ಮೇಷನ್ ಅಂತ ಹೇಳಿ ನಿಮ್ಗೆ ಕಾಣಿಸ್ತಿದ್ದಲ್ಲ ಮಕ್ಕಳೇ, ಸೆಂಟೆನ್ಸ್ ಫಾರ್ಮೇಷನ್ ಅಂತ ಹೇಳಿ. ಫಸ್ಟ್ ನೋಡಿ, ನಿಮಗೆಲ್ಲ ಕಾಣಿಸ್ತಾ ಇದೆ ಮಕ್ಕಳೇ, ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಈಗ ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ ಮಕ್ಕಳೇ, ನಾನು ಕೇವಲ ನಿಮಗೆ ಒಂದು ಸಲ ಓದಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನು ಮಾಡಬೇಕು, ನಿಮ್ಮ 4 ಲೈನ್ಸ್ ನೋಟ್ಬುಕ್ಕಲ್ಲಿ ಇದೇ ರೀತಿ ಮಾಡೆಲ್ ಆಗಿ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿ ಓದಬೇಕು. ಈ ರೀತಿ ಓದೋದ್ರಿಂದ, ಕಾಪಿ ಮಾಡೋದ್ರಿಂದ ನಿಮ್ಮ ಅಕ್ಷರ ದುಂಡಾಗುತ್ತೆ, ನಂತರ ನಿಮಗೆ ಇಂಗ್ಲೀಷ್ ಸಹ ಬರುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೆಂಟೆನ್ಸ್ ಫಾರ್ಮೇಷನ್. ಎ ಫಾರ್ ಆಪಲ್, ಎ ಫಾರ್ ಆಪಲ್, ಆನ್ ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ, ಆನ್ ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ನೋಡಿ ಮಕ್ಕಳೇ, ಈಗ ನಾವು ಒಂದು ಅಕ್ಷರದಿಂದ ಒಂದು ಪದವನ್ನು ರಚಿಸಿ ನಂತರ ನಾವೇನು ಮಾಡಿದ್ವಿ, ಒಂದು ವಾಕ್ಯವನ್ನು ರಚನೆ ಮಾಡಿದ್ವಲ್ಲ. ಈಗ ನೋಡೋಣ ಮಕ್ಕಳೇ. ನೋಡಿ, ನಿಮಗೆಲ್ಲ ಕಾಣಿಸ್ತಾ ಇದೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಿ ಫಾರ್ ಬ್ಯೂಟಿಫುಲ್, ಬಿ ಫಾರ್ ಬ್ಯೂಟಿಫುಲ್. ದ ತಾಜ್ ಮಹಲ್ ಈಸ್ ಅ ಬ್ಯೂಟಿಫುಲ್ ಮಾನ್ಯುಮೆಂಟ್. ಬಿ ಫಾರ್ ಬ್ಯೂಟಿಫುಲ್. ದ ತಾಜ್ ಮಹಲ್ ಈಸ್ ಅ ಬ್ಯೂಟಿಫುಲ್ ಮಾನ್ಯುಮೆಂಟ್. ನೋಡಿ ಮಕ್ಕಳೇ, ಇದೇ ರೀತಿ ಓದಬೇಕು. ಇದೇ ರೀತಿ ನಾಳೆ ನೀವು ಎಲ್ಲರೂ ಸಹ ಬರ್ಕೊಂಡು ಬರಬೇಕು. ನೆಕ್ಸ್ಟ್ ಲೆಟರ್. ನೋಡಿ ಮಕ್ಕಳೇ, ನೆಕ್ಸ್ಟ್ ಲೆಟರ್ ಸಿ. ಸಿ ಫಾರ್ ಚಾಕ್ಲೇಟ್, ಸಿ ಫಾರ್ ಚಾಕ್ಲೇಟ್. ಮೈ ಬ್ರದರ್ ಈಟ್ಸ್ ಚಾಕ್ಲೇಟ್, ಮೈ ಬ್ರದರ್ ಈಟ್ಸ್ ಚಾಕ್ಲೇಟ್. ನೆಕ್ಸ್ಟ್ ಮಕ್ಕಳೇ, ಅದೇ ರೀತಿ ಈಗ ನಾವು ಲೆಟರ್ಗೆ ಹೋಗ್ತಾ ಇದ್ದೀವಿ. ನೋಡಿ ಮಕ್ಕಳೇ, ನೆಕ್ಸ್ಟ್ ಲೆಟರ್ ಯಾವುದು ನಿಮಗೆಲ್ಲ ಕಾಣಿಸ್ತಾ ಇದೆ ಮಕ್ಕಳೇ. ಆಫ್ಟರ್ ಸಿ ನೋಡಿ, ಡಿ. ಡಿ ಫಾರ್ ಡಾಕ್ಟರ್. ಐ ವಿಲ್ ಬಿಕಮ್ a doctor, I will become a doctor. Next letter E. E for elephant, E for elephant. An elephant, an elephant is a big animal, an elephant is a big animal. ನೆಕ್ಸ್ಟ್ ಲೆಟರ್ ಮಕ್ಕಳೇ, ದಯವಿಟ್ಟು ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಮಕ್ಕಳೇ, ನೆಕ್ಸ್ಟ್ ಲೆಟರ್ ಎಫ್ ಫಾರ್ ಫ್ರಾಗ್. ಮನು ಜಂಪ್ಸ್ ಲೈಕ್ ಅ ಫ್ರಾಗ್. F for frog, Manu
ಜಂಪ್ಸ್ ಲೈಕ್ ಅ ಫ್ರಾಗ್. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮಕ್ಕಳೇ, ದಯವಿಟ್ಟು ಲೈಕ್ ಮಾಡ್ತಾ ಬನ್ನಿ ವೀಕ್ಷಕರೇ. ನೆಕ್ಸ್ಟ್ ಲೆಟರ್ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಜಿ ಫಾರ್ ಜಿರಾಫ್. ಜಿ ಫಾರ್ ಜಿರಾಫ್. ಇ ಗ್ರೋಸ್ ಲೈಕ್ ಅ ಜಿರಾಫ್. ಇ ಗ್ರೋಸ್ ಲೈಕ್ ಅ ಜಿರಾಫ್. ನೋಡಿ ಮಕ್ಕಳೇ, ನೆಕ್ಸ್ಟ್ ಲೆಟರ್ ನಿಮಗೆಲ್ಲ ಕಾಣಿಸ್ತಾ ಇದೆ. ನೋಡಿ ಮಕ್ಕಳೇ, ನೆಕ್ಸ್ಟ್ ಲೆಟರ್ ನಿಮಗೆಲ್ಲ ಕಾಣಿಸ್ತಾ ಇದೆ ಎಚ್. ಎಚ್ ಫಾರ್ ಆರ್ಸ್. ಎಚ್ ಫಾರ್ ಆರ್ಸ್. ಶಿ ರನ್ಸ್ ಲೈಕ್ ಅ ಹಾರ್ಸ್. ಶಿ ರನ್ಸ್ ಲೈಕ್ ಅ ಹಾರ್ಸ್. ಐ ಫಾರ್ ಇಂಡಿಯಾ. ಐ ಫಾರ್ ಇಂಡಿಯಾ. ಐ ಲವ್ ಮೈ ಇಂಡಿಯಾ. ನೋಡಿ ಮಕ್ಕಳೇ, ಇದೇ ರೀತಿ ನೀವು ಸಹ ನಿಮ್ಮ 4 ಲೈನ್ಸ್ ನೋಟ್ಬುಕ್ಕಲ್ಲಿ ಕಾಪಿ ಮಾಡ್ಕೋಬೇಕು. ನಾಳೆ ಕಾಪಿ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ಲೆಟರ್ ಜೆ ಫಾರ್ ಜೋಕರ್. ಜೆ ಫಾರ್ ಜೋಕರ್. ವಿ ಆರ್ ಅ ಪ್ರಾಕ್ಟಿಕಲ್ ಜೋಕರ್ಸ್. ವಿ ಆರ್ ಅ ಪ್ರಾಕ್ಟಿಕಲ್ ಜೋಕರ್ಸ್. ನೆಕ್ಸ್ಟ್ ಲೆಟರ್ ಮಕ್ಕಳೇ K for king. K for king. The lion was the king of the forest. The lion was the king of the forest. ನೋಡಿ ಮಕ್ಕಳೇ, ನೀವೆಲ್ಲ ನೋಡ್ತಾ ಇದ್ದೀರಾ. ಈಗ ಯಾವುದಾಗಿದೆ? ಕೆ ಆಯ್ತಲ್ವ ಮಕ್ಕಳೇ. ಈಗ ನಾವು ಏನು ಮಾಡಬೇಕು? ಎಲ್ಲಿಗೆ ಹೋಗೋಣ ಮಕ್ಕಳೇ? ನೋಡಿ ಕಾಣಿಸ್ತಾ ಇದೆ ಎಲ್ ಫಾರ್ ಲೆಮನ್. ಎಲ್ ಫಾರ್ ಲೆಮನ್. You drink lemon juice. You drink lemon juice. M for mango. Mangoes are sweet. Mangoes are sweet. ನೋಡಿ ಮಕ್ಕಳೇ, ನೆಕ್ಸ್ಟ್ N for nest. N for nest. Birds lived in the nest. Birds lived in the nest. O for onion. O for onion. It cries us. It cries us. ನೋಡಿ ಮಕ್ಕಳೇ, ಓ ಆಗಿದೆ. ಈಗ ಏನು ಮಾಡಬೇಕಾಗಿದೆ? ನೆಕ್ಸ್ಟ್ ಲೆಟರ್ಗೆ ಹೋಗ್ತಾ ಇದ್ದೀನಿ. P for peacock. P for peacock. The peacock is our national bird. The peacock is our national bird. Q for queen. Q for queen. The queen wears crown. The queen wears crown. R for red. R for red. The red is danger. The red is danger. ನೋಡಿ ಮಕ್ಕಳೇ, ಹಾಗೆ ನಾವೀಗ ಮತ್ತೊಂದು ಲೆಟರ್ಗೆ ಹೋಗ್ತಾ ಇದ್ದೀವಿ. ನೋಡಿ ಮಕ್ಕಳೇ, ತುಂಬ ಚೆನ್ನಾಗಿದೆಲ್ಲ, ನಿಮಗೆ ಭಾಳ ಇಷ್ಟ ಇದು. ಯು ಲೈಕ್ ಮೋಸ್ಟ್. ಎಸ್ ಫಾರ್ ಸಂಡೇ. ನೋಡಿ ನಿಮ್ಮ ಮಕ್ಕಳೇ, ನಿಮಗೆಲ್ಲ ಕಾಣಿಸ್ತಾ ಇದೆ ಎಸ್ ಫಾರ್ ಸಂಡೇ. ಸಂಡೇ ಈಸ್ ಹಾಲಿಡೇ. ನೋಡಿ ಮಕ್ಕಳೇ, ನಿಮ್ಗೆ ಸಂಡೇ ಅಂದರೆ ಗೊತ್ತಲ್ವಾ, ಭಾಳ ಇಷ್ಟ ಅಲ್ವಾ. ಸಂಡೇ ಈಸ್ ಹಾಲಿಡೇ. ನೆಕ್ಸ್ಟ್ ಲೆಟರ್ ಟಿ ಫಾರ್ ಟೈಗರ್. ಟಿ ಫಾರ್ ಟೈಗರ್. ದ ಟೈಗರ್ ಈಸ್ our national animal. The tiger is our national animal. Next letter ಮಕ್ಕಳೇ U for umbrella. U for umbrella. She does not use. She does not use an umbrella in winter. She does not use an umbrella in winter. ನೆಕ್ಸ್ಟ್ ಲೆಟರ್ ಮಕ್ಕಳೇ ಯು ಆಯಿತು. ಈಗ ವಿಗೆ ಬರ್ತಾಯಿದೆ ನೋಡಿ ಮಕ್ಕಳೇ, ಕಾಣಿಸ್ತಿದೆಲ್ಲ ಮಕ್ಕಳೇ.
V for van. The van has 4 wheels. The van has 4 wheels. Next, W for walk. W for walk. They are going to walk in the morning. They are going to walk in the morning. ನೆಕ್ಸ್ಟ್ ಮಕ್ಕಳೇ ಎಕ್ಸ್ ನೋಡಿ ಮಕ್ಕಳೇ ಎಕ್ಸ್ ಅನ್ನ ಇದೆ ಇಲ್ಲಿ. ಎಕ್ಸ್ ಫಾರ್ ಜೆರಾಕ್ಸ್. ಎಕ್ಸ್ ಫಾರ್ ಜೆರಾಕ್ಸ್. ಐ ಆಮ್ ಗೋಯಿಂಗ್ ಟು ಜೆರಾಕ್ಸ್ ಶಾಪ್. ಐ ಆಮ್ ಗೋಯಿಂಗ್ ಟು ಜೆರಾಕ್ಸ್ ಶಾಪ್. ನೋಡಿ ಮಕ್ಕಳಾಗೆ ನೆಕ್ಸ್ಟ್ ಲೆಟರ್ ತುಂಬ ಚೆನ್ನಾಗಿದೆ ಮಕ್ಕಳು ನೋಡಿ. ವೈ ಫಾರ್ ಯೆಲ್ಲೋ. ವೈ ಫಾರ್ ಯೆಲ್ಲೋ. ದ ಬನಾನಾ ಈಸ್ ಯೆಲ್ಲೋ. ದ ಬನಾನಾ ಈಸ್ ಯೆಲ್ಲೋ. ನೋಡಿ ಮಕ್ಕಳೇ ಲಾಸ್ಟ್ ಲೆಟರ್ ತುಂಬ ಚೆನ್ನಾಗಿದೆ ನೋಡಿ ಮಕ್ಕಳೇ, ನೀವೆಲ್ಲ ಹೋಗ್ತಾ ಇರ್ತೀರಲ್ವಾ. ಝೆಡ್ ಫಾರ್ ಝೂ. ಝೆಡ್ ಫಾರ್ ಝೂ. ಐ ವೆಂಟ್ ಟು ಮೈಸೂರು ಝೂ. ಐ ವೆಂಟ್ ಟು ಮೈಸೂರು ಝೂ ಲಾಸ್ಟ್ ಇಯರ್. ನೋಡಿ ಮಕ್ಕಳೇ ಇಲ್ಲಿವರೆಗೂ ನೀವೆಲ್ಲ ಲೆಟರ್, ವರ್ಡ್, ಸೆಂಟೆನ್ಸನ್ನು 4 ಲೈನ್ಸ್ ಕಾಪಿಯಲ್ಲಿ ಬರೆಯೋದು ಹೇಗೆ, ಓದೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಇದೇ ರೀತಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ, ಹಾಗೂ ಇದೇ ರೀತಿ ಕಾಪಿ ಮಾಡ್ಕೊಳ್ಳಿ 4 ಲೈನ್ಸಲ್ಲಿ ಅಂತ ತಿಳಿಸ್ತಾ, ತಾವೇನಾದರೂ ಇಲ್ಲಿಯವರೆಗೆ ಇದೇ ರೀತಿ ಕಾಪಿ ಮಾಡಿ ಮಕ್ಕಳೇ. ತಾವೇನಾದರೂ ಇಲ್ಲಿಯವರೆಗೆ ನಮ್ಮ ಚಾನಲ್ಗೆ ನೋಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.